ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಪುಟ್ಟಿ ವ್ಲಾಗ್ಸ್. హాయ్ ఫ్రెండ్స్, వెల్కమ్ బ్యాక్ టు పుట్టి ఛానల్ వ్లాగ్స్. నేను ఈ కొబ్బరి బొట్లకి నేను వాయిస్ ఇచ్చాను, నువ్వు వాయిస్ ఇస్తా. ನಮ್ಮ ಅಕ್ಕ ನೋಡಿ ಚೆನ್ನಾಗಿ ಕೊಬ್ಬರಿ ತುರಿತಿದ್ದಾಳೆ. ಶಬಾಷ್. ಕೊಬ್ಬರಿ ತುರ್ಬಿತ್ತಾದ್ಮೇಲೆ ಇದನ್ನ ಜಾಸ್ತಿ ನುಣ್ಣಗೂ ಇರಬಾರ್ದು, ರಫ್ ಆಗಿ ಇರಬಾರ್ದು, ಸ್ವಲ್ಪ ಲೈಟಾಗಿ ಮಿಕ್ಸಿಗೆ ಹಾಕ್ಕೊಬೇಕು. ಅದನ್ನ ತರಿಯಾಗಿ 4 ಕಪ್ ಕೊಬ್ಬರಿಗೆ 2.5 ಕಪ್ ಬೆಲ್ಲ, 3/4 ಕಪ್ ನೀರು ಹಾಕ್ತಾ ಇದ್ದೀನಿ. ಇದು ಪಾಕ ಮಾಡಿಕೊಂಡು ಇವಾಗ ಈ ಪಾಕನ ನಾವು ಬಿಸಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡು, ಏನಕ್ಕಪ್ಪ ಕುದಿಸ್ಕೊತಿದ್ದೀವಿ ಅಂದರೆ ಅದರಲ್ಲಿ ಕೆಳಗಡೆ ಮಣ್ಣಿರುತ್ತೆ, ಆ ಮಣ್ಣಿನ ಶೋಧನೆ ಮಾಡ್ಕೊಳ್ಳೋದಕ್ಕೆ ನಾವು ಆ ಥರ ಕುದಿಸ್ಕೊಂಡು ನೋಡಿ ಇನ್ನೊಂದು ಬೌಲ್ಗೆ ಬಗ್ಗಿಸ್ಕೊತಿದ್ದೀವಿ. ಕೆಳಗಡೆ ನೋಡಿ ಎಷ್ಟು ಮಣ್ಣಿದೆ ಅಂದರೆ ನಾವು ಬೆಲ್ಲದಲ್ಲಿ ಹೆಂಗೆ ತೆಗಿಯೋಕ್ಕೆ ಆಗಲ್ಲ. ಇದು ಒಂದು ಟಿಪ್ ಥರನೇ ಅಂದ್ಕೋಬೋದು. ಇನ್ನೊಂದು ಬೌಲಲ್ಲಿ ಇಟ್ಕೊಂಡು ಮತ್ತು ಗಸಗಸೆ ಎಲ್ಲ ಹುರ್ಕೊಂಡು ಚೆನ್ನಾಗಿ ನೋಡಿ, ಇದು ಬೆಲ್ಲ ಹಾಕಿ ಎಲ್ಲ ಒಂದೇ ಹತ್ರ ಈ ಥರ ಇದ್ದರೆ ಅದು ಪಾಕ ಬಂದಿದೆ ಅಂತ. ನೀರಲ್ಲಿ ಈ ಥರ ಹರಡ್ಕೊಂಡು ಹೋಗ್ತಾ ಇದ್ರೆ ಅದಿನ್ನ ಪಾಕ ಬಂದಿಲ್ಲ ಅಂತ. ಈ ಥರ ಕೈಗೆ ಸಿಗ್ತಾ ಇದ್ರೆ ಅದು ಉಂಡೆ ಕಟ್ಟಕ್ಕಾಗುತ್ತೆ, ಪಾಕ ಬಂದಿದೆ ಅಂತ. ಈಗ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡೋಣ. ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡೋಣ. ಬೆಲ್ಲ ಮತ್ತು ಕೊಬ್ಬರಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗಸಗಸೆ ಮತ್ತು ಏಲಕ್ಕಿ ಪುಡಿ ಹಾಕಿ ಕೊನೆಗೆ ಏನಕ್ಕೆ ಹಾಕೋದು? ಗಮ್ ಅಂತ ಫ್ಲೇವರ್ ಕೊಡೋಕ್ಕೆ. ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟು ಕಷ್ಟ ಬಿದ್ದು ವಿಡಿಯೋ ಮಾಡ್ತೀವಿ, ನಂಗೆ ಸಬ್ಸ್ಕ್ರೈಬ್ ಆಗಿಲ್ಲ. ಬಂದಿದೆ. ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಇವಾಗ ನೋಡಿ ನಮ್ಮ ಅಕ್ಕ ಉಂಡೆ ಮಾಡಿ ತೋರಿಸ್ತಿದ್ದಾರೆ. ಮತ್ತು ನಿಮಗೆ ಇನ್ನೊಂದೇನೆಂದರೆ, ನಾನು ಮೈದಾ ಹಿಟ್ಟು ಕಲಿಸೋದನ್ನ ನಾನು ನಿಮಗೆ ತೋರಿಸಿದ್ದಿಲ್ಲ. ನಾರ್ಮಲಾಗಿ ಮೈದಾ ತಗೊಂಡು ಅದಕ್ಕೆ ಲೈಟಾಗಿ ಬಾಂಬೆ ರವೆನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಒಂದು 1 ಅವರ್ ಆದರೂ ಚೆನ್ನಾಗಿ ನೆನೆಸಿಟ್ಕೋಬೇಕು. ಮೈದಾ ಎಷ್ಟು ನೆನೆದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಅಂತೂ. ಎಷ್ಟು ನಮ್ಮ ಮನೆಯಲ್ಲಂತೂ ಸಕ್ಕತ್ತಾಗೆ ಬಂದಿತ್ತು. ನಮ್ಮ ಅಕ್ಕ ಒಂದು ಕಡೆ ತಟ್ಟಿ ಕೊಡ್ತಿದ್ರು, ಇನ್ನೊಂದು ಕಡೆ ನಾನು ಹೆಂಚು ಮೇಲೆ ಹಾಕಿ ಬಿಸಿ ಮಾಡ್ತಿದ್ದೆ. ನಮ್ಮ ಮನೆಯಲ್ಲಂತೂ ನಿಜವಾಗ್ಲೂ ಪೂರಿ ಬಂದಂಗೆ ಬಂದಿತ್ತು. ನಮಗಂತೂ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವೇ ನೋಡಿ ಯಾವ ಥರ ಬಂದಿದೆ, ಪೂರಿ ಥರ ಉಕ್ಕಿದೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಷ್ಟರವರೆಗೂ ಟೇಕ್ ಕೇರ್, ಬಾಯ್ ಬಾಯ್.